ನಾಳೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರವನ್ನ ಈ ನೌಕೆ ತಲುಪುತ್ತೆ. ಭಾರತೀಯ ಕಾಲಮಾನದ ಪ್ರಕಾರ ನಾಳೆ ಸಂಜೆ 4:30 ಸುಮಾರಿಗೆ ರೀಚ್ ಆಗುತ್ತೆ. ಈ ಯೋಜನೆಯಲ್ಲಿ ಭಾರತದ ಶುಭಾಂಶು ಶುಕ್ಲಾ ಇದ್ದಾರೆ, ಅಮೆರಿಕಾದ ಪೆಗಿ ವಿಟ್ಲನ್, ಮತ್ತೆ ಪೋಲ್ಯಾಂಡ್ನ ನವೋಕ್ ಉಜ್ ನಾಸ್ತಿ, ಇನ್ನು ಹಂಗೇರಿಯ ಟಿಬರ್ ಕಪ್ಪು ಫ್ಲೋರಿ 4 ಜನ ಗಗನಯಾತ್ರಿಗಳು ಮುಂದಿನ 11 ದಿನಗಳ ಕಾಲ ISSನಲ್ಲೇ ಇರ್ತಾರೆ. ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ನಲ್ಲಿ ಇರ್ತಾರೆ. ಗಗನಯಾತ್ರಿಗಳು 60 ರೀತಿಯ ವಿವಿಧ ಪ್ರಯೋಗಗಳನ್ನು ಇಲ್ಲಿ ನಡೆಸಲಿದ್ದಾರೆ. ಗಗನಯಾತ್ರಿಗಳು ಮುಖ್ಯವಾಗಿ ಈ ಬಾಹ್ಯಾಕಾಶದ ಗುರುತ್ವಾಕರ್ಷಣೆ, ಗ್ರಾವಿಟಿ, ಮತ್ತೆ ಲೈಫ್, ಬಯೋಲಾಜಿಕಲ್ ಎಕ್ಸ್ಪೆರಿಮೆಂಟ್ಗಳು, ಅದರ ಜೊತೆಗೆ ಭೂಮಿಯ ವೀಕ್ಷಣೆ, ಮೆಟೀರಿಯಲ್ ಸೈನ್ಸ್, ಹೀಗೆ ಹಲವು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಸುಮಾರು 60 ರೀತಿಯ ವಿವಿಧ ಪ್ರಯೋಗಗಳನ್ನು ಮಾಡಲಿದ್ದಾರೆ. ಇಸ್ರೋ ಕಡೆಯಿಂದ ಕೂಡ 10 ಪ್ರಯೋಗಗಳನ್ನು ಇಲ್ಲಿ ಕೈಗೊಳ್ಳಲಾಗ್ತಾ ಇದೆ ಅನ್ನೋ ಮಾಹಿತಿ ಇದೆ. ಅದಕ್ಕಾಗಿ ನಾಸಾ ಜೊತೆ ಇಸ್ರೋ ಕೂಡ ಭಾಗವಹಿಸಿದೆ. ಇದೆಲ್ಲ ಅನುಭವಗಳು ಇಸ್ರೋ ಮುಂದಿನ ಮಿಷನ್ನಲ್ಲಿ ದೊಡ್ಡದಾಗಿ ಸಹಕಾರಿಯಾಗಲಿದೆ. ಅದರ ಜೊತೆಗೆ ಶುಭಾಂಶು ಶುಕ್ಲಾ ಪೈಲಟ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಭಾರತಕ್ಕೆ ಅವರ ಅನುಭವ ತುಂಬಾ ದೊಡ್ಡದಾಗುತ್ತೆ. ಮುಂಬರುವಂತಹ ದಿನಗಳಲ್ಲಿ ಮಾನವ ಸಹಿತ ಗಗನಯಾನವನ್ನ ಕೈಗೊಳ್ಳಬೇಕು ಅನ್ನೋ ಮಹತ್ವಾಕಾಂಕ್ಷೆಯನ್ನ ಇಸ್ರೋ ಹೊಂದಿದೆ. ಅಂದ್ರೆ ಮಾನವನನ್ನ ಸಂಪೂರ್ಣ ಸ್ವತಂತ್ರವಾಗಿ ಒಂದು ಮಿಷನ್ ಲಾಂಚ್ ಮಾಡಬೇಕು, ಮನುಷ್ಯನನ್ನ ಗಗನಯಾನಕ್ಕೆ ಕಳುಹಿಸಿ ಮತ್ತೆ ಸುರಕ್ಷಿತವಾಗಿ ಅಲ್ಲಿಂದ ಕರೆತರಬೇಕು. ಈ ಪ್ರಯತ್ನಕ್ಕೆ ಇಸ್ರೋ ಮುಂದಾಗಿದೆ. ಮುಂದಿನ 2 ವರ್ಷಗಳ ಯೋಜನೆ ಇದು. ಅದಕ್ಕೆ ಈ ಮಿಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.